ಮಾವ ಇದೇ ಕೋಪ ಇದೇ ಎನರ್ಜಿನ ಒಳ್ಳೆ ಕೆಲ್ಸದಕ್ಕೆ ಬಳಸಿದಿದ್ರೆ ನೀವ್ ಏನೇನೋ ಸಾಧಿಸ್ಬಿಡ್ತಿದ್ರಿ ಅಲ್ವಾ? ಆ ಕಾಲ ತುಂಬಾ ದೂರ ಇದೆಯೋ ಅಥವಾ ಬರೋದೇ ಇಲ್ವೋ ಗೊತ್ತಿಲ್ಲ. ಸದ್ಯಕ್ಕಂತೂ ಅಪ್ಪ ಬದಲಾಗೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ ಬಿಡಿ. ದ್ರೌಪದಿ ಕೌರವರಿಂದ ಎಷ್ಟೆಲ್ಲ ಹಿಂಸೆ ಅನ್ಭವಿಸಿದ್ಲು, ಆದ್ರೂ ಪಾಂಡವರು ಯುದ್ಧ ಮಾಡೋದಕ್ಕೆ ತಯಾರಿ ಇರ್ಲಿಲ್ಲ. ದ್ರೌಪದಿ ಅದನ್ನ ಸಹಿಸಕ್ಕಾಗದೆ ಧ್ವನಿ ಎತ್ತಿದಕ್ಕೆ ಕುರುಕ್ಷೇತ್ರ ಯುದ್ಧನೇ ನಡೀತು. ಎಲ್ಲ ಒಳ್ಳೇದಾಯ್ತು. ಹಾಗೆ ಎಲ್ರೂ ಬದಲಾಗ ಕಾಲ ಬಂದೇ ಬರುತ್ತೆ. ಅಷ್ಟೊಂದು ನಂಬಿಕೆ ಇದೆಯಾ? ಮಾವ ಕಲ್ ತಗೊಂಡು ಗಾಜ್ ಹೊಡ್ದಿದ್ದು ಶಕ್ತಿ ಅಲ್ಲ, ಬಲಹೀನತೆ. ಆದ್ರೆ ಅಮ್ಮ ಅವ್ರ ಅಹಂಕಾರಕ್ಕೆ ಕೊಟ್ಟಿದ್ ಪೆಟ್ಟಿದ್ಯಲ್ಲ, ಅದಕ್ಕೆ ಯಾವ ಗ್ಯಾರೇಜಲ್ಲೂ ರಿಪೇರಿ ಇಲ್ಲ. ಅದರಿಂದ ಮಾವ ಬೇಕಾದಷ್ಟು ಪಾಠ ಕಲಿತಾರೆ, ನೋಡ್ತಾ ಇರಿ. ಕೊನೆಗೂ ಅಮ್ಮ ಧೈರ್ಯವಾಗಿ ನಿಂತ್ರಲ್ಲ, ಅದೇ ಸಂತೋಷ. ಮತ್ತೆ ಅಮ್ಮನವ ಶುರು ಆಗೇ ಬಿಡ್ತು ನೋಡಿ. ಇನ್ನೆಲ್ಲ ಚಂಡಮಾರುತ ತನ್ನ ರೂಟ್ ನ ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ತೆ, ನೋಡ್ತಾ ಇರಿ. ಆಮೇಲೆ ನಿಮ್ ಕನ್ಸಿನ ಮನೆ ರೆಡಿ ಆಗ್ಬಿಡ್ತೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಮ್ಮ ಮಾವನ ಅವ್ನ ರೂಟಿಗೆ ತರ್ತಾರೆ. ರಿಯಾ ಸಂಜಯ್ನ ಸುಧಾರಿಸಿ ಡಾಕ್ಟರ್ ಮಾಡ್ತಾಳ. ಇನ್ನು ನಾನು ಆರಾಮಾಗಿ ಕುತ್ಕೊಂಡು ಎಲ್ಲ ಕ್ರೆಡಿಟ್ಸ್ ನನ್ನ ಅಕೌಂಟಿಗೆ ಹಾಕೊಳ್ತೀನಿ. ಅಲ್ಲ, ನಿಮ್ಗೆ ಕ್ರೆಡಿಟ್? ಈ ಮನೆಗ್ ನಾನ್ ಸೊಸೆಯಾಗಿ ಬಂದ್ಮೇಲೆ ತಾನೆ ಎಲ್ಲ ಬದಲಾಗ್ತಿರೋದು. ಇನ್ನು ಸ್ವಲ್ಪ ದಿನ ಎಲ್ಲ ಕಂಪ್ಲೀಟ್ ಆಗಿ ನಾರ್ಮಲ್ ಆಗತ್ತೆ. ಆಗ ಮನೆ ಮುಂದೆ ಒಂದು ದೊಡ್ಡದಾಗಿ ಬ್ಯಾನರ್ ಹಾಕ್ಸ್ತೀನಿ, ಮಿಷನ್ ಇಂಪಾಸಿಬಲ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಬೈ ನಿಧಿ ಅಂತ. ಹೇಳ್ತಿದ್ದೇವ್ರೆ, ನೀವು ಇಂಪಾಸಿಬಲ್ ಕಣ್ರಿ. ಇನ್ನೂ ಆಗಿಲ್ಲ, ಕೇಳಿಸ್ಕೊಳ್ಳಿ. ಒಂದಿನ ಬರುತ್ತೆ, ಮಾವ ನಗ್ತಾ ಇರ್ತಾರೆ. ಸಂಜಯ್ ಹೇಳಿದ ಮಾತನ್ನ ಕೇಳ್ತಾನೆ. ಯಾರು ಜಗಳ ಆಡಲ್ಲ, ಎಲ್ರು ಒಂದೇ ಟೇಬಲ್ ಅಲ್ಲಿ ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ತೀವಿ. ಇದು ಯಾಕೋ ನಿಮ್ ಮಿಷನ್ ಇಂಪಾಸಿಬಲ್ ಗಿಂತ ಜಾಸ್ತಿ ಕಷ್ಟ ಅನಿಸ್ತಿದೆ. ಜಗತ್ತಲ್ಲಿ ಯಾವ್ದು ಅಸಾಧ್ಯ ಇಲ್ಲ ಮುದ್ದು. ಯಾಕೆ ಗೊತ್ತಾ? ಸದ್ಯ ಹೀಗಿರೋ ಫ್ಯಾಮಿಲಿನೇ ನಾವು ತಡ್ಕೊಂಡಿದೀವಿ ಅಂದ್ಮೇಲೆ ನಮ್ ಕೆಪಾಸಿಟಿ ಎಷ್ಟ್ರ ಮಟ್ಟಿಗಿದೆ ಅಂತ ನೀವೇ ಯೋಚನೆ ಮಾಡಿ. ಸದ್ಯ ನೀವು ಹೇಳೋ ಪವಾಡ ಆದಷ್ಟು ಬೇಗ ಆಗ್ಲಿ. ನಮ್ ಫ್ಯಾಮಿಲಿನೂ ಬೇರೆಯವ್ರ ಫ್ಯಾಮಿಲಿ ತರ ಆಗುತ್ತೆ ಮುದ್ದು.